Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪ್ರಧಾನಿ ಮೋದಿ ಅವರನ್ನ ಟೀಕಿಸುವ ಭರದಲ್ಲಿ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಪ್ರಹ್ಲಾದ್ ಜೋಶಿ ಕಾಗೆ ಅವರ ಹಳೆ ದಿನಗಳನ್ನು ನೆನೆದು ವ್ಯಂಗ್ಯವಾಡಿದ್ದಾರೆ. ಈ ನಡುವೆ ಮೋದಿ ಗೋಬಲ್ಸ್ ವಂಶದವರು ಅಂತ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಮೋದಿ ಹೆಸರಿನಲ್ಲಿ ಇವತ್ತು ನಡೆದಂತ ಟಾಕ್ ಫೈಟ್ ಹೇಗಿದೆ ಬನ್ನಿ ನೋಡೋಣ. ಮೋದಿ ಸತ್ತರೆ ಇನ್ಯಾರು ಪ್ರಧಾನಿ ಆಗೋದಿಲ್ವಾ? ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವಿವಾದಾತ್ಮಕ ಹೇಳಿಕೆ. ಮೋದಿ ಸತ್ತರೆ ಯಾರು ಪ್ರಧಾನಿ ಆಗೋದಿಲ್ವಾ? 140 ಕೋಟಿ ಜನರಲ್ಲಿ ಪ್ರಧಾನಿ ಅಭ್ಯರ್ಥಿಯೇ ಇಲ್ವಾ? ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಡಿರೋ ಮಾತಿದು. ಬಿಜೆಪಿಯ ಮೋದಿ ಅಸ್ತ್ರಕ್ಕೆ ತಿರುಗೇಟು ಕೊಡುವ ಭರದಲ್ಲಿ ಕೈ ಶಾಸಕ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನೆಲ್ಲ ಮೋದಿ 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 ತಗೊಂಡು ನೆಕ್ಕಾಗೋದ್ರಿ. ರಾಜು ಕಾಗೆ ವಿರುದ್ಧ ಬಿಜೆಪಿ ನಾಯಕರು ಕೆಂಡ. ಇನ್ನು ರಾಜು ಕಾಗೆ ಆಡಿರೋ ಮಾತು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ಕೈ ಶಾಸಕನ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೆಂಡ ಕಾರಿದ್ದಾರೆ. ರಾಜು ಕಾಗೆ ಬಿಜೆಪಿಯಲ್ಲಿದ್ದ ದಿನಗಳನ್ನ ನೆನೆದು ತಿರುಗೇಟು ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಮೋದಿ ಬೈದಿದ್ರೆ ಕೆಲವರಿಗೆ ಮಂತ್ರಿಗಿರಿ ಹೋಗುತ್ತೆ ಎಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ಕಾಲೆಳೆದಿದ್ದಾರೆ. ಅಲ್ಲ, ಈ ಕಾಗೆಯವರು ಮೊದಲ ನಮ್ಮ ಪಾರ್ಟಿ ಒಳಗೆ ಇದ್ದವ್ರು, ಅವರು ಮೋದಿ ಮೋದಿ ಅಂತ ಹೇಳಿದವರು ಈಗ ಅಲ್ಲಿ ಹೋದ್ಮೇಲೆ ಸ್ವಲ್ಪ ವರ್ಷ ಚೇಂಜ್ ಆಗಿರ್ತದೆ. ಇಲ್ಲ ಅಂದ್ರೆ ಅನೇಕರಿಗೆ ಹೇಳಿದ್ದಾರೆ ಮೋದಿಯವ್ರಿಗೆ ಬೈದಾರನ ಮುಂದೆ ಟಿಕೆಟು, ಮೋದಿಯವ್ರಿಗೆ ಬೈದಾರನ ಮಂತ್ರಿಗಿರಿ ಉಳಿತದಂತ ಸ್ವಲ್ಪ ಬೈಕೋತ ಅಡ್ಡಾಡ್ತಿರ್ತಾರೆ ಪಾಪ. ಅದರಿಂದ ಅವರು ರೋಜಿ ನಡೀತಿರ್ತದೆ. ಅಕ್ಕ ಸತ್ರೆ ಅಮಾವಾಸ್ಯೆ ನಿಲ್ಲುವುದಿಲ್ಲ, ಜಾಧವ್ ಎಡವಟ್ಟು. ಇತ ರಾಜು ಕಾಗೆ ಹೇಳಿಕೆ ಟೀಕಿಸೋ ಬರದಲ್ಲಿ ಬಿಜೆಪಿ ಸಂಸದ ಉಮೇಶ್ ಜಾಧವ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅಕ್ಕ ಸತ್ತರೆ ಅಮಾವಾಸ್ಯೆ ನಿಲ್ಲುವುದಿಲ್ಲ, ನಮ್ಮಲ್ಲಿ ಬಹಳ ಪ್ರಧಾನಿ ಅಭ್ಯರ್ಥಿಗಳಿದ್ದಾರೆ ಅಂತ ರಾಜು ಕಾಗೆ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂತೆ ಮಾತನಾಡಿದ್ದಾರೆ. ಅಕ್ಕ ಸತ್ರ ಅಮಾವಾಸ್ಯೆ ನಿಂದಿರಲ್ಲ. ನಮ್ಮಲ್ಲಿ ಭಾಳ ಮಂದಿ ಅರ, ಮೋದಿ ಆದ್ಮೇಲೆ ಪ್ರಧಾನಮಂತ್ರಿ ಅವ್ರ ಕೆಪಾಸಿಟಿ ಭಾಳ ಮಂದಿ ಅರ. ಆ ಟೈಮ್ ಬಂದಾಗ ಹೋಗಿ ಆ್ಯಕ್ಷನ್ ತೊಗೋತಾರೆ ನೆಸರಿ. ಅದ್ರ ಬಗ್ಗೆ ನಾವು ಅವ್ರ ಬಳಿ ಯಾರ ಇಲ್ಲ ವಿಚಾರ ಮಾಡಬೇಕು. ಅವರು ಟೀಕೆ ಪ್ರತಿ ಟೀಕೆಗಳ ನಡುವೆ ಬಿಜೆಪಿ ಮತ್ತೆ ಮೋದಿ ಅಲೆಯ ಮೇಲೆ ವಿಶ್ವಾಸವನ್ನಿಟ್ಕೊಂಡಿದೆ. ಮೋದಿ ಮತ್ತೆ ಪ್ರಧಾನಿ ಆಗುವುದು ಸೂರ್ಯ ಚಂದ್ರರಷ್ಟೇ ಸತ್ಯ ಅಂತ ಮಾಜಿ ಸಿಎಂ ಬಿಎಸ್ವೈ ಭವಿಷ್ಯ ನುಡಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಯಾವುದೇ ವ್ಯಕ್ತಿ ಅವರಿಗೆ ಸರಿಸಮಾನವಾಗಿ ನಿಲ್ಲುವಂತ ವ್ಯಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನೋಂತ ಅವ್ರಿಗೂ ಗೊತ್ತಿದೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗುವಂತದ್ದು ಸೂರ್ಯ ಚಂದ್ರ ಇರೋದಷ್ಟು ಸತ್ಯನೋ ಅಷ್ಟೇ ಸತ್ಯ. ಮೋದಿ ಗೋಬೆಲ್ಸ್ ವಂಶಸ್ಥರು ಎಂದ ರಾಮಲಿಂಗಾರೆಡ್ಡಿ. ಬಿಜೆಪಿ ನಾಯಕರು ಮೋದಿ ಅಲೆ ಅಂತಿದ್ರೆ ಇತ ಕಾಂಗ್ರೆಸ್ ಕಲಿಗಳು ಮೋದಿ ವಿರುದ್ಧ ವಾಕ್ಪ್ರಹಾರ ಮುಂದುವರಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಮೋದಿ ಅವರನ್ನ ಹಿಟ್ಲರ್ ಸಾಮ್ರಾಜ್ಯದ ಮಂತ್ರಿಯಾಗಿದ್ದ ಗೋಬೆಲ್ಸ್ಗೆ ಹೋಲಿಸಿದ್ದಾರೆ. ಇಷ್ಟೇ ಅಲ್ಲದೆ ಮೋದಿ ಮತ್ತು ಬಿಜೆಪಿಯವರು ಗೋಬೆಲ್ಸ್ನ ವಂಶಸ್ಥರು ಎಂದು ಕಿಡಿಕಾರಿದ್ದಾರೆ. ಇತ ಕೆಎನ್ ರಾಜಣ್ಣ ಸಹ ಮೋದಿಯವರ ಸಾಧನೆಯ ಬಗ್ಗೆ ಹೇಳುವಂತೆ ಸವಾಲ್ ಹಾಕಿದ್ದಾರೆ. ಗೋಬೆಲ್ಸ್ ಅಂತ ಒಬ್ಬ ಇದ್ದಾನೆ ಜರ್ಮನಿನಲ್ಲಿ, ಹಿಟ್ಲರ್ ಹತ್ರ ಅವನು ಮಂತ್ರಿ ಆಗಿದ್ದ. ಅವನಿಗೆ ಯಾವ ಪೋರ್ಟ್ಫೋಲಿಯೋನೇ ಇಲ್ಲ. ಅವನು ಒಂದು ಸುಳ್ಳನ್ನ 100 ಸಲ ಹೇಳಿ ಅದನ್ನು ನಿಜ ಮಾಡೋದು. ಅವರ ವಂಶಸ್ಥರು ಮೋದಿಯವರು ಮತ್ತು ಬಿಜೆಪಿಯವರು. 10 ವರ್ಷ ನಾನು ಇಷ್ಟಿಂತ ಕೆಲಸ ಮಾಡಿದ್ದೇವೆ ಜನಪರವಾಗಿ. ಇದರಿಂದ ಇಷ್ಟು ಜನಕ್ಕೆ ಸಹಾಯ ಆಗಿದೆ. ಇಷ್ಟು ಜನ ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ. ನಮ್ಮ ದೇಶದ ಸಾಲ ಇಷ್ಟಿತ್ತು, ಈಗ ನಾನು ಇಷ್ಟು ಕಡಿಮೆ ಮಾಡಿದ್ದೀನಿ. ಪರ್ ಕ್ಯಾಪಿಟಾ ಇಷ್ಟು ಜಾಸ್ತಿ ಮಾಡಿದ್ದೀನಿ. ಇವೆಲ್ಲ ಹೇಳ್ಬೇಕಲ್ಲ. ಅವರು 10 ವರ್ಷದಿಂದ ಏನು ಸಾಧನೆ ಮಾಡಿದ್ದಾರೆ. 70 ವರ್ಷ ಅಭಿವೃದ್ಧಿ ಸಾಧನೆ ಹೆಸರಿನಲ್ಲಿ ನಡಿಬೇಕಿದ್ದ ಚುನಾವಣೆಗಳು ವೈಯಕ್ತಿಕ ಟೀಕೆಗಳಿಂದಲೇ ತುಂಬಿ ಹೋಗಿವೆ. ನಾಯಕರ ಈ ಮಾತಿನ ಜಟಾಪಟಿ ಮಧ್ಯೆ ಮತದಾರ ಯಾರಿಗೆ ಒಲಿಯಲಿದ್ದಾನೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.